ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಬಿಗ್ ಬಾಸ್ ಸೀಸನ್ 11 ಕನ್ನಡದಲ್ಲಿ ನಡೀತಾ ಇದೆ. ಈ ಸೀಸನ್ನಲ್ಲಿ ಯಾರಪ್ಪ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದು, ಯಾರು ಜಾಸ್ತಿ ಜನಕ್ಕೆ ಇಷ್ಟ ಆಗಿದ್ದು ಅಂತ ಕೇಳೋದಾದರೆ ಎರಡು ವಾರ ಇದ್ದು ಮನೆಯಿಂದ ಹೊರಗಡೆ ಬಂದಂತಹ ಲಾಯರ್ ಜಗದೀಶ್ ಅವರ ಹೆಸರನ್ನೇ ಸಾಕಷ್ಟು ಜನ ಇವತ್ತಿಗೂ ಕೂಡ ಹೇಳ್ತಾರೆ. ಎಷ್ಟೋ ಜನ ಲಾಯರ್ ಜಗದೀಶ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ನಂತರ ಬಿಗ್ ಬಾಸನ್ನು ನೋಡೋದನ್ನೇ ಸ್ಟಾಪ್ ಮಾಡಿದ್ದಾರೆ. ಸಾಕಷ್ಟು ಜನ ಬೇಡಿಕೆ ಏನಾಗಿತ್ತಪ್ಪ ಅಂತಂದರೆ ಬಿಗ್ ಬಾಸ್ಗೆ ಮತ್ತೆ ಲಾಯರ್ ಜಗದೀಶ್ ಅವರನ್ನ ವಾಪಸ್ ಕರೆಸ್ಕೋಬೇಕು. ಅವರಿಲ್ಲದಲೇ ಬಿಗ್ ಬಾಸ್ ಮನೆ ತುಂಬ ಬೋರ್ ಆಗ್ತಾ ಇದೆ, ಎಪಿಸೋಡ್ಗಳು ಸಿಕ್ಕಾಪಟ್ಟೆ ಬೋರ್ ಆಗ್ತಾ ಇದೆ. ಅವರು ಇದ್ದಾಗ ಸಿಗ್ತಾ ಇದ್ದಂತಹ ಒಂದು ಎಂಟರ್ಟೈನ್ಮೆಂಟ್ ಇವಾಗ ನಮಗೆ ಸಿಗ್ತಾ ಇಲ್ಲ. ಹೀಗೆ ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತಿಗೂ ಕೂಡ ಕಮೆಂಟನ್ನು ಹಾಕ್ತಾ ಇರೋದನ್ನು ನಾವು ಅಲ್ಲಲ್ಲಿ ನೋಡ್ತಾ ಇರ್ತೀವಿ. ಬಿಗ್ ಬಾಸಿಂದ ಹೊರಗಡೆ ಬಂದ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಕ್ಯಾಂಪೇನ್ಗಳು ನಡೀತು. ಒಂದಷ್ಟು ಜನ ಸಾಕಷ್ಟು ತಮ್ಮ ಅಭಿಪ್ರಾಯಗಳನ್ನು ಸಹ ವ್ಯಕ್ತಪಡಿಸಿದ್ರು. ಇದನ್ನೆಲ್ಲ ನೋಡಿದಾಗ ಬಿಗ್ ಬಾಸ್ ಟೀಮ್ ಮತ್ತೆ ಕನ್ವಿನ್ಸ್ ಆಗಿ ಬಿಗ್ ಬಾಸ್ ವೀಕ್ಷಕರ ಮಾತಿಗೆ ಬೆಲೆ ಕೊಟ್ಟು ಅವರನ್ನು ಮತ್ತೊಮ್ಮೆ ಮನೆಗೆ ಕಳಿಸಬಹುದಾ, ಈ ರೀತಿ ಸಾಕಷ್ಟು ಚರ್ಚೆಗಳು ಆಗ್ತಾ ಇತ್ತು. ಆದರೆ ಯಾವಾಗ ಒಂದೆರಡು ವಾರಗಳು ಕಳೀತೋ ಆಗ ಎಲ್ರಿಗೂ ಕೂಡ ಕನ್ಫರ್ಮ್ ಆಯಿತು, ಯಾವುದೇ ಕಾರಣಕ್ಕೂ ಲಾಯರ್ ಜಗದೀಶ್ ಅವರು ಎಲಿಮಿನೇಟ್ ಆಗಿದ್ದಾರೆ, ಬಿಗ್ ಬಾಸ್ ಎಲಿಮಿನೇಟ್ ಆಗಿದೆ, ಮತ್ತೆ ಮನೆ ಒಳಗಡೆ ಹೋಗೋದು ಅಸಾಧ್ಯ ಅನ್ನೋದು ಗೊತ್ತಾಗೋಯ್ತು. ಸೊ ಆದರೂ ಕೂಡ ಇವತ್ತಿಗೂ ಮತ್ತೆ ಮನೆ ಒಳಗಡೆ ಲಾಯರ್ ಜಗದೀಶ್ ಹೋಗಬೇಕು ಅನ್ನುವ ಒಂದಷ್ಟು ಕೂಗು ಕೇಳಿಕೊಂಡು ಬರ್ತಾನೆ ಇರುತ್ತೆ. ಇದರ ಮಧ್ಯೆ ಇದೀಗ ಮತ್ತೊಂದು ಸುದ್ದಿ ಜೋರಾಗಿ ಓಡಾಡ್ತಾ ಇದೆ. ಏನಪ್ಪ ಅಂತಂದರೆ ಲಾಯರ್ ಜಗದೀಶ್ ಅವರು ಮತ್ತೊಂದ್ಸಲಿ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತಾರೆ ಅನ್ನುವ ವಿಚಾರ. ಆದರೆ ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂತಂದರೆ ಲಾಯರ್ ಜಗದೀಶ್ ಅವರು ಹೋಗ್ತಾ ಇರೋದು ಕನ್ನಡದ ಸೀಸನ್ 11 ಬಿಗ್ ಬಾಸ್ಗೆ ಅಲ್ಲ, ಬದಲಾಗಿ ಹಿಂದಿಯ ಬಿಗ್ ಬಾಸ್ಗೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಅವರನ್ನು ಆಲ್ರೆಡಿ ಹಿಂದಿ ಬಿಗ್ ಬಾಸ್ ಟೀಮ್ ಕಾಂಟ್ಯಾಕ್ಟ್ ಮಾಡಿ ಅವರನ್ನು ಮುಂಬೈಗೂ ಕೂಡ ಕರೆಸಿಕೊಂಡಿದೆ ಎನ್ನುವ ಒಂದಷ್ಟು ಸುದ್ದಿಗಳು ಓಡಾಡ್ತಾ ಇದೆ. ಈ ಸುದ್ದಿಯನ್ನು ಒಂದಷ್ಟು ಜನ ರೂಮರ್ ಅಂತ ಭಾವಿಸ್ಬೋದು. ಆದರೆ ಮೀಡಿಯಾಗಳು ಅಂದರೆ ನಮಗೆ ಬರುವ ಒಂದಷ್ಟು ಇನ್ಫಾರ್ಮೇಷನ್ಗಳ ಪ್ರಕಾರ ಈ ಸುದ್ದಿ ನಿಜ ಎನ್ನುವ ರೀತಿಯಲ್ಲಿ ಪೋರ್ಟ್ರೈ ಆಗ್ತಾ ಇದೆ. ಅದಕ್ಕೆ ಕಾರಣ ಏನಪ್ಪಾ ಅಂತಂದರೆ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಪುಟ್ಟರಾಜು ಎನ್ನುವವರು ಒಂದು ಪೋಸ್ಟನ್ನು ಹಾಕಿಕೊಂಡಿದ್ದಾರೆ. ಆ ಪೋಸ್ಟ್ನಲ್ಲಿ ಅವರು ಬರೆದುಕೊಂಡಿರೋದು ಬಿಗ್ ಬಾಸ್ ಮನೆಗೆ ಲಾಯರ್ ಜಗದೀಶ್ ಅವರು ಬಿಗ್ ಬಾಸ್ ಹಿಂದಿಗೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಡೋದಕ್ಕೆ ರೆಡಿಯಾಗಿದ್ದಾರೆ ಎನ್ನುವ ಅರ್ಥದಲ್ಲಿ ಅವರು ಬರೆದುಕೊಂಡಿದ್ದಾರೆ. ಆದರೆ ಅವರು ಶೇರ್ ಮಾಡಿರುವ ಫೋಟೋ ಬಂದು ಬಿಗ್ ಬಾಸ್ ಸೀಸನ್ 12ಗೆ ಹಿಂದಿಗೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಅಂತ. ಆದರೆ ಇದು ಪ್ರಸ್ತುತ ಹಿಂದಿಯಲ್ಲಿ ನಡೀತಾ ಇರುವ ಬಿಗ್ ಬಾಸ್ ಸೀಸನ್ 18 ಆಗಿರೋದ್ರಿಂದ ಅಲ್ಲೆಲ್ಲೋ ಒಂದಷ್ಟು ಗೊಂದಲಗಳು ಏರ್ಪಟ್ಟಿದೆ. ಆದರೆ ಲಾಯರ್ ಜಗದೀಶ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವ ಪುಟ್ಟರಾಜು ಅವರು ಇದನ್ನು ಶೇರ್ ಮಾಡಿರೋದ್ರಿಂದ ಮೋಸ್ಟ್ಲಿ ಈ ಸುದ್ದಿ ನಿಜ ಇರಬಹುದೇನೋ ಅಂತ ನಾವು ಅಂದ್ಕೊಳ್ಬಹುದು. ಆದರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಎಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ. ಒಂದು ವೇಳೆ ಲಾಯರ್ ಜಗದೀಶ್ ಅವರು ಹಿಂದಿ ಬಿಗ್ ಬಾಸ್ಗೆ ಸೀಸನ್ 18ಗೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟರು ಅಂತಂದರೆ ಅಲ್ಲೂ ಕೂಡ ಒಂದಷ್ಟು TRP ಲೆವೆಲ್ನಲ್ಲಿ ಜಾಸ್ತಿ ಆಗೋದಂತೂ ಸತ್ಯ. ಯಾಕಪ್ಪ ಅಂತಂದರೆ ಕನ್ನಡದ ಸೀಸನ್ 11 ಬಿಗ್ ಬಾಸ್ನಲ್ಲಿ ಯಾರೆಲ್ಲ ಅವರನ್ನು ಮಿಸ್ ಮಾಡ್ಕೊಂಡಿದ್ದಾರಲ್ಲ ಅವರೆಲ್ಲರೂ ಕೂಡ ಹಿಂದಿ ಬಿಗ್ ಬಾಸನ್ನು ನೋಡೋದಕ್ಕೆ ಸ್ಟಾರ್ಟ್ ಮಾಡಬಹುದು ಅನ್ನೋದು ನಮ್ಮ ಅನಿಸಿಕೆ. ಏನನ್ಸುತ್ತೆ ನಿಮಗೆ ಇದ್ರ ಬಗ್ಗೆ? ಲಾಯರ್ ಜಗದೀಶ್ ಅವರು ಬಿಗ್ ಬಾಸ್ ಹಿಂದಿಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಹೋಗಬೇಕಾ? ಏನು ನಿಮ್ಮ ಅನಿಸಿಕೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.